ಅರ್ಥ ಆಗ್ತವೆ ಯಾರಿಗೆ ಗೊತ್ತು ನಿಮಗೆ? ಅರ್ಥ ಆಗತ್ತವ ಕಥೆ ಹೇಳ್ಬೇಕು ನಿಮಗೆ. ನಿಮ್ಮ ಮಾರಿ ಬಾಳಂತಂದ್ರೆ ಕಥೆ ಹೇಳ್ತೀನಿ. ಸ್ವಲ್ಪ ನಾವು ವಿಷಯವನ್ನ ವಿಮರ್ಶೆ ಮಾಡ್ತಾ ಇದ್ದೇವೆ. ಏನೇ ಕಮಲವು ಕೆಸರಿನಲ್ಲ ಹುಟ್ಟೆ ಬರ್ತದ. ಕಾಮ ಅಂಬುದು ಕೆಸರಿದ್ದಂಗ, ಆ ಕೆಸರೇ ಹೋಗಿ ಕಮಲ ಆಗ್ತದ. ಪ್ರೇಮ ಇದ್ದಂಗ ಆ ಯಾವ ಕಮಲದ ಹೂವಿನಲ್ಲಿ ಸುಗಂಧ ಐತಲ್ಲ, ಅದು ಸುಗಂಧ ಬತ್ತಿ ಇದ್ದಂಗ. ನೋಡಿ ನನಗೆ 3 ವಿವರಣೆ ಕೊಟ್ಟ ನಿಮಗೆ. ಕೆಸರ ಈ ಕಮಲವಾಗಿ ಕಮಲದ ಬಳ್ಳಿಯಾಗಿ ಬೆಳೆದು ನಿಂತದ್ದು ಯಾವುದು? ಅದ್ರ ಮೈ ತುಂಬಾ ಏನೈತಿ? ಆ ಮಣ್ಣೆ ಐತಿ, ಆ ಕೆಸರೇ. ಕೆಸರ ಹೋಗಿದೆ ಕಮಲದ ಬಳ್ಳಿ ಆಗ್ಯದ. ಕಮಲದ ಬಳ್ಳಿ ಒಳಗೆ ಹೂವು ಅರಳ್ಯದಲ್ಲ, ಆ ಹೂವು ಏನದ? ಮಣ್ಣೆ, ಆ ಕೆಸರೇ. ಆ ಹೂವಿನೊಳಗೆ ಒಂದು ಸುಗಂಧದ ಭಾಷಣ ಹೇಳ್ತಾರ ವರ್ಷವರು. ಬಹಳ ಅಪರೂಪದ ಮಾತು ಅನಿಸ್ತದೆ ನನಗಿದು. ನೋಡಿ, ಕೆಸರೇ ಹೋಗಿ ಕಮಲ ಆಗುತ್ತದೆ, ಕೆಸರ ಹೋಗಿ ಸುಗಂಧ ಆಗುತ್ತದೆ. ಇದು ಈ ಬಾಡಿ ನೀಡ್ಸ್ ಅನ್ನವಲ್ಲ, ಫಿಸಿಕಲ್ ಲೆವೆಲ್ ಲೈಫ್ ಅಂತ ಈ ಮಾತು ಲಕ್ಷ ಕೊಡ್ಬೇಕು ನಿಮಗ. ಫಿಸಿಕಲ್ ಲೆವೆಲ್ ಲೈಫ್ ಅಂದ್ರೆ ದೇಹ ಸ್ತರದಲ್ಲಿ ಜೀವನ, ಮನಸ್ತರದಲ್ಲಿ ಜೀವನ, ಆತ್ಮಸ್ತರದಲ್ಲಿ ಜೀವನ. ಇದು ಸ್ವಲ್ಪ ಎತ್ತರದ ಮಾತನಿಸ್ತಾನ. ಆದ್ರೂ ನೀವೆಲ್ಲ ಬಹಳ ದಿನ ತತ್ವಶಾಸ್ತ್ರವನ್ನು ಕೇಳ್ತಾ ಬಂದಿರೋ ಸ್ವಲ್ಪ ಹೇಳ್ಬೇಕಂತ ಅನಿಸ್ತದೆ ನನಗೆ. ಕೇವಲ ದೈಹಿಕ ಆಶೆಗಳನ್ನ ಈಡೇರಿಸಿಕೊಳ್ಳಲಿಕ್ಕೆ ಬದುಕೋದು ಇದು ಬಾಡಿ ಲೆವೆಲ್ ಜೀವನ, ಇದು ಎನಿಮಲ್ ಜೀವನ, ಪ್ರಾಣಿ ಜೀವನ. ಅನ್ನೋದ್ರ ಅರ್ಥ ಆಯ್ತು ನಿಮಗೇನಂತ? ಪ್ರಾಣಿಗಳು ತಮ್ಮ ದೇಹದ ಬಯಕೆಗಳನ್ನ ಈಡೇರಿಸ್ಕೊಳ್ಳಕ್ ಬದುಕ್ತಾವ. ಒಂದು ಒಂದು ಶಿವದ, ಹುಲಿಯದ, ಕೋಣದ, ಕಚ್ಚದ, ಎಮ್ಮೆದ, ಇವೆಲ್ಲ ಯಾತಕ್ಕಾಗಿ ಬದುಕ್ತಾವ? ಅವು ಹೊಟ್ಟೆ ಹಸಿರಾಗ ಮಾತ್ರ ಬೇಟೆ ಆಡ್ಬೇಕಂತಾವ, ಹೊಟ್ಟೆ ಹಸಿರಾಗ ಮಾತ್ರ ಮೇವು ತಿರ್ಬೇಕಂತಾವ, ಹೊಟ್ಟೆ ತುಂಬಿದ ಮೇಲೆ ಆರಾಮ್ ಇರ್ತಾವ. ಅವು ಹೋರಾಟ ಮಾಡೋದು ಕೇವಲ ಹೊಟ್ಟೆ ತುಂಬಿಕೊಳ್ಳಾಕ. ಅಂದ್ರೆ ಪ್ರಾಣಿ ಕೇವಲ ಬಾಡಿ ಲೆವೆಲ್ದಾಗ ಬದುಕ್ತಾ ಇದೆ. ಅದು ಬಾಡಿ ನೀಡ್ಸು ಈಡೇರ್ತೋ, ದೇಹದ ಬೇಕುಗಳು ಈಡೇರ್ತೋ, ಆಯ್ತು ನನ್ನ ಜೀವನ ಸಾರ್ಥಕ ಆಯ್ತು ಅಂತ ಅನ್ಕೊಂತದೆ ಪ್ರಾಣಿ. ಆದ್ರೆ ಮನುಷ್ಯನೇ ಹಂಗಲ್ಲ, ಕೇವಲ ಆ ದೇಹದ ತೃಪ್ತಿಯನ್ನ ಈಡೇರಿಸ್ಕೊಳ್ಳಕ್ ಬಂದವಲ್ಲ, ಮನೋ ಆಸೆಗಳನ್ನಷ್ಟ ಈಡೇರಿಸ್ಕೊಳ್ಳಕ್ ಬಂದವಲ್ಲ, ನೀ ಆತ್ಮದ ಬಯಕೆಯನ್ನ ಈಡೇರಿಸ್ಕೊಳ್ಳಕ್ ಬಂದಂತ ಮದಿ. ಮಾತು ಅರ್ಥ ಆಗತ್ತೆ ನಿಮಗೆ? ಏನ್ ನಾ ಚಿರೇಟ್ ಹೇಳಿದ ಕೂಡ ಚಪ್ಪಿ ಹಾಕತ್ತೀನಿ, ಅರ್ಥ ಆಗ್ಬೇಕು. ನಾ ಹೇಳೋ ಮಾತು ಬಹಳ ಎತ್ತರದ ಮಾತು ಹೇಳಾಕತ್ತೀನಿ. ನಾ ಏನ್ ಹೇಳಾಕತ್ತೀನಿ? ಕಾಮ ಪ್ರೇಮವಾಗಿ ಪರ್ಯಾವಸಾನ ಆಗಬೇಕು, ಪ್ರೇಮವು ಭಕ್ತಿಯಾಗಿ ಪರ್ಯಾವಸಾನವಾಗಬೇಕು. ಹಾಗೆ ಹಾಲು ಹೋಗಿ ಬೆಣ್ಣೆ ಆಗ್ತದೆ, ಬೆಣ್ಣೆ ಹೋಗಿ ತುಪ್ಪ ಆಗ್ತದೆ. ಹಾಲು ಬಹಳ ದಿವಸ ಬದುಕಂಗಿಲ್ಲ, ದೌಡಿ ಕಟ್ತದ. ಬೆಣ್ಣೆ ಅದಕ್ಕಿಂತಲೂ ಹೆಚ್ಚು ದಿನ ಇರ್ತದೆ, ತುಪ್ಪ ಅದಕ್ಕಿಂತಲೂ ಹೆಚ್ಚು ದಿನ ಇರ್ತದೆ. ಮತ್ತೆ ಹಾಲಿಗಿಂತಲೂ ಬೆಣ್ಣೆ ಕಿಮ್ಮತ್ತಿಂದು, ಬೆಣ್ಣೆಗಿಂತಲೂ ತುಪ್ಪ ಕಿಮ್ಮತ್ತಿಂದು. ಹಾಗೆ ಕಾಮ ಎಂಬುದು ಹಾಲಿದ್ದಂಗ, ಪ್ರೇಮ ಎಂಬುದು ಬೆಣ್ಣೆ ಇದ್ದಂಗ, ಭಕ್ತಿ ಎಂಬುದು ತುಪ್ಪ ಇದ್ದಂಗ. ಆದ್ರಿಂದ ಅವ್ರಂತಾರ ಇವ ಕಾಮ ವಾಸನೆಯಿಂದ ಕೂಡಿಕೊಂಡು ಬದುಕ್ತಿದ್ದ, ಅಂದ್ರೆ ಮನೋವಿಕಾರದಲ್ಲಿ ಅದಾನ ಅಂದ್ರು. ಯಾಕೆ ಈಗ ಹೆಣ್ಣೆ ಪರಮಾರ್ಥವಾಗಿದೆ, ಮಣ್ಣೆ ಪರಮಾತ್ಮ ಬಹಳ ಅದೇ ಪ್ರಮುಖವಾಗಿದೆ. ಜೀವನದ ಗುರಿ ಅಂದ್ರ ಹೆಣ್ಣು ಸಂಪಾದನೆ, ಜೀವನದ ಗುರಿ ಅಂದ್ರೆ ಮಣ್ಣು ಸಂಪಾದನೆ. ಏನು ಗಳಿಸ್ಬೇಕಂತಾನ, ಫಲ ಹಿಡಿಬೇಕಂತಾನ, ವರ್ಷಕ್ಕೊಂದು ಫಲ ಹಿಡಿಬೇಕಂತಾನ. ಫಲ ಹಿಡಿ, ಬೇಕಾದಷ್ಟು ಹೊಲ ಹಿಡಿ. ನಿನ್ನ ಅದೇ ಹೊಲದಾಗ ಹೋಗಿ ನೋಡ್ತಿ ಒಂದು ದಿವಸ. ಯಾಕ್ರಿ ನೀವು ಹೊಲ ಹಿಡಿದ ಅದಕ್ಕ, ಹೊಲ ಹಿಡಿದ ಅದಕ್ಕ ಆ ಹೊಲದಾಗ ಹುಮ್ಮಲಕ್ಕ ಒಂದು ದಿವಸ ಏನ್ ಮಾಡ್ತಾರೆ. ಅದಕ್ಕೆ ಬಹಳ ಚಂದ ಕಬೀರ ಹೇಳ್ತಾನ ಏನಂತ, ಬಹಳ ಮಂದಿ ಏನ್ರಿ ಈ ಮಣ್ಣಿನ ಮೇಲೆ ಬಡತನ ಸಾಧಿಸಬೇಕು,
ಈ ಹೊಲ ನಂದು, ಈ ಭೂಮಿ ನಂದು. ಆ ಶಿಂಗಲ ಹುಡ್ತಾನಂತ ಇಲಿತನ ನಂದು, ಇಲಿತನ ನಂದು. ಹಿರಿಯರು ಇರ್ತಾರಲ್ಲ ಬ್ಯಾಗ್ ಮಾಡಿ ಕೊಡೋರು, ಅವರು ಇಲಿತನ ನಿನ್ನ ಹೊಲಪ್ಪ, ಇಲಿತನ ನಿನ್ನ ಹೊಲ. ಇವ್ರು ಶಿಮಗಲ ಹುಡ್ತಾರಂತ ನನ್ನ ಹೊಲ ಇಲಿತನ, ನನ್ನ ಭೂಮಿ ಇಲಿತನ ಅಂತ ಹುಣು ಹೊತ್ನಾಗ ಭೂಮ್ಯೋ ಹಸತಿ ಮಮ ಭೂಮಿ ರೀತಿ ಪ್ರವಾಣಂ. ಭೂಮಿ ನಗತದಂತೇನಂತ ಹೂಣು ಶೀಮಿಗಲ್ಲ ಹೂಣು. ಒಂದ್ ದಿವಸ ನಿನ್ನ ತಂದಿರಿ ಹೂಣುತ್ತಾರ ಹೂಣು ಅಂತಂದದು. ಬಡದಾಡ್ತಿರಲ್ಲ ನಾನು ಈ ಕೋರ್ಟಿನೊಳಗೆ ನಾ ಮೊನ್ನೆ ಎಲ್ಲಿ ಹುಬ್ಬಳ್ಳಿ ಸಿದ್ದಾಮಠದಾಗ ಹೈಕೋರ್ಟ್ ಜಜಸ್, ಡಿಸ್ಟ್ರಿಕ್ಟ್ ಕೋರ್ಟ್ ಜಜಸ್ ಸುಮಾರು 2 ತಾಸು ತೇರ್ ಎಳೆದು ಬರುತ್ತಾನು ಕೂಡ ಕೂತಿದ್ದೇವ. ಡಿಸ್ಕಸ್ ನಡೆದಿತ್ತು. ಸಾಹೇಬ್ರ ನಿಮ್ ಕೋರ್ಟ್ನಾಗ ಹೆಚ್ಚು ಜಗಳ ಎದಕ್ಕೆ ಸಂಬಂಧಪಟ್ಟು ಜಗಳ ಅದಾವ್ರಿ ಅಂತ ಕೇಳಿದ್ರ ಹೊನ್ನ ಹೆಣ್ಣ ಮಣ್ಣ ಹೇಳ್ತಿರೋದು ಗುರುಗಳೇ ನೀವು. ಅದೇ ಅದ್ರ ಹೆಚ್ಚಿನ ಜಗಳ ಯಾರು ಮಣ್ಣ ಅಂದ್ರವ್ರು. ಹೊಲ ಮನೆ ಸಲುವಾಗಿ, ಒಂದಿಷ್ಟು ಬದುವಿನ ಸಲುವಾಗಿ, ಒಂದಿಷ್ಟು ಒಡ್ಡಿನ ಸಲುವಾಗಿ ಜಗಳಾಡಿಲ್ಲ. ಎಷ್ಟು ಜಗಳಾಡ್ತೀರಿ? ಆ ಕಡೆ ಹೊಲ ನಡಬರ್ಕ ಹಾಳ ಬಿತ್ತದ, ಆ ಕಡೆ ನೋಡಂಗಿಲ್ಲ. ಇದು ಒಡ್ಡ, ಇದು ಕಟ್ಟಿ, ಆ ಕಡೆ ಕಟ್ಟಿ ಅಂತ ಅಂತೀರಿ. ಬದು ಇದ್ರ ಹೊಡಿತಾರ, ಏನು ಜಗಳಾಡ್ತಾರ. ಎಷ್ಟು ನಿನಗೆ ಮಣ್ಣಿನ ಮೇಲೆ ವ್ಯಾಮೋಹ, ಎಷ್ಟು ನಿನಗೆ ಹೆಣ್ಣಿನ ಮೇಲೆ ವ್ಯಾಮೋಹ. ಹೊಂದಿನ ಮ್ಯಾಗ ನೀ ಎಷ್ಟು ಗಳಿಸಿದ್ರು ಇದು ನಿನಗೆ ಸಮಾಧಾನ ಕೊಡಂಗಿಲ್ಲ. ಇದನ್ನ ಗಳಿಸಿ ನಾ ತೃಪ್ತನಾಗಬೇಕಂತ ಹೊಂಟಿಯಲ್ಲ, ಇವ ಮನೋವಿಕಾರಿ ಅಂದ್ರು. ಮನೋವಿಕಾರಿ ಬೇಕಾದಷ್ಟು ಗಳಿಸಿ ಯಾವುದು ಬರುವುದಿಲ್ಲ, ಯಾವುದು ಇದು ನಿನಗೆ ಸಮಾಧಾನ ಕೊಡಂಗಿಲ್ಲ. ಇದು ಯಾವುದು ನಿಂದಲ್ಲ. ಬಹಳ ಚಂದ ಅಲ್ಲವರು ಹೇಳಿದ್ರು, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಇದು ಜಗಕ್ಕಿಕ್ಕಿದ ವಿಧಿ. ನಿನ್ನೊಡವೆ ಎಂಬುದು ಜ್ಞಾನ ರತ್ನ, ಅಂತಪ್ಪ ದಿವ್ಯ ರತ್ನವ ಕೆಡಗೊಡನೆ ನಿನ್ನಿಂದ ನೀನು ಅಲಂಕರಿಸಿದೆಯಾದರೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ ಕಾಣ ಎಲೆ ಮನವೇ. ಭೂಮಿ ನಿನ್ನದಲ್ಲ. ಕಣ್ಬುತ್ಕೊಂಡು ಕೇಳಕತ್ತೀರಿ, ಗೊತ್ತಾಗ್ತು ನಮ್ಮ ಮಾತು. ಭೂಮಿ ನಿನ್ನದಲ್ಲ ಅಂದ್ರೆ ನಿಮ್ಮ ಹೊಲ ನಿಮ್ಮ ಅಲ್ಲ ಅಂದ್ರೆ ನಿಮ್ಮ ಅಂದ್ರೆ ಸ್ವಾಮಿಗಳ ಅಂದ ಮನ್ನೊಬ್ಬ ನಿಮ್ಮ ಹೊಲ ನಿಮ್ಮ ಅಲ್ಲ ಅಂತ ನಾ ಅಂದ್ರೆ ನಮ್ಮ ಅಲ್ಲ ಅಂದ್ರೆ ನಿಮ್ಮ ಅಂದ್ರೆ ಬಾ ಮದುವೆ ಇರ್ತದ ಮಂದಿ. ನಿನ್ನಲ್ಲ ಯಾಕಲ್ಲ ಅಂದ್ರ ನೀ ಮಾಡಿಲ್ಲ, ನೀ ಬರಾಗ ತಂದಿಲ್ಲ. ಹೋಗಾಗ ಹೊರ ಹೊತ್ಕೊಂಡು ಹೋಗ್ತೀರಿ. ಮನಿ ನನ್ನ ಮನಿ ಅದ್ರ ಬಹಳ ಚಂದ ಹೇಳೋದು ಚಂದ್ರಸ್ಕೊಂಡ. ಗುಬ್ಬಿ ಹರದ ಮನೆ ತನ್ನ ಮನೆ ಎಂಬಂತೆ ಹರೇ ಧನ ಮರಿತೆಯರು ಎಲ್ಲವರು ತನ್ನವರೆಂದು ಹೋರಿ ಹೋರಿ ಸಾಗುತ್ತಿದೆ ಜೀವ. ಮನಿ ನನ್ನ ಮನಿ, ನನ್ನ ಮನಿ. ಮನಿ ಕತೆ ಹೇಳಿ ನಿಮಗ. ಮನ್ನೊಬ್ಬ ಸತ್ತ ಸತ್ತ ಆ ಕಡೆ ನಿಮ್ಮೂರವ ಆ ಕಡೆ ತೋಳು ಅವತಾರ ಸತ್ತ. ಸುಮಾರು 3 ಕೋಟಿ ಖರ್ಚು ಮಾಡಿದ್ದ ಮನೆಗೆ. 3 ಕೋಟಿ ಖರ್ಚು. ಮನೆ ಭಾರಿ 3 ವರ್ಷ ಕಷ್ಟಪಟ್ಟು ಮನೆ ಕಟ್ಟದ. ಪಾಪ ಮನೆ ಶಾಂತಿ ಮಾಡಿ ಮನ ಪ್ರವೇಶ ಆಗಿ 3 ತಿಂಗಳಾಗಿರ್ಲಿಲ್ಲ ಸತ್ತ. ಮತ್ತೆ ಕಿಚ್ಚಿ ಸೌಂಡ್ ಬರಬರಿ ಇತ್ತಲ್ಲ. ಸೌಂಡ್ ಬಹಳ ಮಹತ್ವದ್ದು. ಇದು ಜರಾ ವ್ಯತ್ಯಾಸ ಆಯ್ತು ಅಂದ್ರೆ ಹೆಂಗ್ ಆಗುತ್ತೆ ನಮಗೆ. ನಿಮಗೇನು ಆಗಂಗಿಲ್ಲ ನೋಡ್ರಿ. ನೀವು ಬೇಕಾದ್ರೆ ಕೇಳ್ತೀರಿ, ಬೇಡಾದ್ರೆ ಬಿಡ್ತೀರಿ. ಕಣ್ ತೆರೆದು ಕೇಳ್ತೀರಿ, ಕಣ್ ಮುಚ್ಚಿ ಕೇಳ್ತೀರಿ.
ಕೆಲವ್ರು ಭಾಳ ಸಣ್ಣ ಇರ್ತಿರ್ತಾರ ತೂಕಡಿಸ್ತಿರ್ತಾರ ನಾವು ತೂಕಡಿಸಿದ್ದು ಗೊತ್ತಾಗಬಾರ್ದು ಅಂತೇಳಿ ನಡವರ್ಕ್ ಹಿಂಗೆ ಮಾಡ್ತಿರ್ತಾರ ಮಾತು ಅವೆಲ್ಲ ನಾಟಕ ಗೊತ್ತಾಗ್ತಿರ್ತಾವ ನಮಗೆ. ನಾ ಏನ್ ಹೇಳಕತ್ತಿದ್ದೆ, ಸಾವ್ಕಾರ ಮನೆ ಕಟ್ಟಿದ್ದೆ, ಬಾರಿ ಮನೆ ಕಟ್ಟಿದ್ದ, 3 ವರ್ಷ 3 ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿದ್ದ. ನಮಗೂ ಕರೆದಿದ್ದು ಮನಿ ಶಾಂತಿ, ಬಂಗಾರ ಹಾಕಿದ ಬಟ್ಟಿ ಮಾಡದ ಭಾರಿ ಕಟ್ಟಿರಿ ಸಾವ್ಕಾರ ಮನಿ. ಒಂದ್ ಪದ ಹಾಡ್ತಿರಲ್ಲ, ನೀವ್ ಏನ ಹಾಡ್ತಿರಲ್ಲ, ಹುಟ್ಟಿದ ಹುಳವೊಮ್ಮೆ ಸಾಯುವುದು, ಕಟ್ಟಿದ ಮರವೊಮ್ಮೆ ಬೀಳುವುದು. ಎಂಥ ಮನೆಯರ ಕಟ್ಟಪ್ಪ, ಕಟ್ಟಿದ ಮನೆ ಬೀಳುತ್ತಿದೆ. ಹಂಪಿ ಹೋಗಿದ್ದೆ ನಾ ಮನೆ 2 ತಿಂಗಳಿಂದ. ವಿದ್ಯಾನಂದ ಸ್ವಾಮಿಗಳು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಎಂಥ ಕಟ್ಟಡ, ಏನು ಕೋಟೆಗಳು. ಬಹುತೇಕ ಅವ್ರು ಕಟ್ಟುವ ಹೊತ್ನಾಗ ಶಾಶ್ವತವಾದಂತ ಕಟ್ಟಡ ಕಟ್ತೀವಿ ಅಂದಿರ್ಬೇಕು ಅವರು. ಹಜಾರೆ ರಾಮನ ಮಂದಿರ ಎಂಥ ಮಂದಿರ. ಇವತ್ತು 100 ಕೋಟಿ ಕಿಮ್ಮತ್ತಿಂದು, 1000 ಕೋಟಿ ಕಿಮ್ಮತ್ತಿಂದು ಹಾಳ ಹಂಪೆಯಾಗಿದೆ. ಅದಕ್ಕೆ ಅವರಂದ್ರೆ ನೆನಪಿಟ್ಕೊಂಡು ನೀವು, ಎವ್ರಿಥಿಂಗ್ ಈಸ್ ಟೆಂಪರರಿ. ಪೀಪಲ್, ಇಮೋಷನ್ಸ್, ಥಾಟ್ಸ್, ಎವ್ರಿಥಿಂಗ್ ಈಸ್ ಟೆಂಪರರಿ. ಡೋಂಟ್ ಗೆಟ್ ಅಟ್ಯಾಚ್ಮೆಂಟ್, ಜಸ್ಟ್ ಫ್ಲೋ ವಿತ್ ಇಟ್. ಬುದ್ಧ ಹೇಳಿದ ಮಾತನ್ನ ಸ್ವಾಮಿ ವಿವೇಕಾನಂದ ಅನುವಾದ ಮಾಡಿ ಹೇಳ್ತಾ ಇದ್ದಾರೆ ಇಂಗ್ಲಿಷ್ ಒಳಗ. ಏನಂತ? ಎವ್ರಿಥಿಂಗ್ ಈಸ್ ಟೆಂಪರರಿ. ಯಾವುದು ಶಾಶ್ವತ ಅಲ್ಲಪ್ಪ. ನೀರ ಕೈ ಬಿಟ್ಟು ಹೋಗುತ್ತೆ, ಅವರ ಕೈ ಬಿಟ್ಟು ಹೋಗುತ್ತಾರ. ಯಾರು ಕೂಡ ಅದಾರ, ಯಾರು ಶಾಶ್ವತ ಅದಾರ. ಅವನ ಬಿಟ್ಟ ಆಗಲಿ ಒಂದು ಕ್ಷಣ ಇರ್ತಿದ್ದಲ್ಲ, ಈ ಮಗ ಮಮ್ಮಿ ಮಮ್ಮಿ ಅಂತಿತ್ತು. ಡುಮ್ಮಿ ಬಂದಿ ಕೂಡನೆ ಮಮ್ಮಿ ಯಾಕಡೆ ಹೋದ ಯಾರಿಗೂ ಯಾವುದು ಶಾಶ್ವತ ಅಲ್ಲ. ಸೋಮನ ನೀವು ಬಡ್ಕೋತೀರಂತ. ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ಎಲ್ಲ ಮಕ್ಕಳು. ನಾನು ಇವತ್ತು ಒಂದು ಜಗಳ ಬಗೆಹರಿಸಿ ಬಂದೆ. 2 ಮಕ್ಕಳ ಅದಾರ. ಒಬ್ಬ ಬೆಂಗಳೂರದಾಗ ಅದಾನ, ಒಬ್ಬ ಕಿತ್ತೂರದಾಗ ಅದಾನ. ಒಬ್ಬ ತಾಯಿಲ್ಲ, ಅವ್ರಿಗೆ ಸರೋದಕ್ಕೆ ಆಗ್ತಾ ಇಲ್ಲ. ಪಾಪ 6 ತಿಂಗಳ ಮಗಳ ಮನಾಗಿದ್ಲು. ಹಳ ಹೊರಗೆ ಹಾಕ್ಯಾರ. ನಮ್ಮ ಮಠದಾಗ ಬಿದ್ದು ಬಂದು ಕುಂತು ಗೊಳೋ ಅಂತ ಅಳ್ತಿದ್ಲು. ಅವ್ರೆಲ್ಲರಿಗೆ ಕರೆಸಿ, ನೀವ್ ಯಾರು ನೋಡೋದು ಬೇಡ, 12 ಎಕರೆ ನಿಮ್ ಹೊಲ ನಮ್ಮ ಮಠಕ್ಕಿರ್ಲಿ, ಮುದುಕಿ ನಾವು ನೋಡ್ಕೊಂತೀವಿ ಅಂದೆವು. ಯಪ್ಪ ನಾ ಕರ್ಕೊಂಡು ಹೋಗ್ತೀನಿ ಅಂದಪ್ಪ ಬೆಂಗಳೂರಿಗೆ. ಅವ ಮಮ್ಮಿ ಸಲುವಾಗಿ ಕರ್ಕೊಂಡು ಹೋಗ್ತಾರ, ಹೊಲದ ಸಲುವಾಗಿ ಕರ್ಕೊಂಡು ಹೋಗವ ಮಗ. ಎಲ್ಲಿಯಪ್ಪ ಏನಾದವರು ಇದು ಸಂಸಾರ. ಸ್ವಾರ್ಥಯುಕ್ತ ಪ್ರೀತಿ, ಆಪ್ತರೋ ಪ್ರೀತಿ. ಸೋಮ್ ಅಂದ್ರೆ 4 ದಿನ ಮದುವೆ ಆಗಿ 4-6 ವರ್ಷ ಚಂದ ಇರ್ತಾರ ಅಷ್ಟೇ. ಹೇಳ್ತಿ ಹೆಂಗ್ ಕಾಣ್ತಾರಂತ. ಅವಾಗ 4-5 ವರ್ಷ, 3 ವರ್ಷ ಚಂದ್ರಮುಖಿ, ಮತ್ 3 ವರ್ಷ ಸೂರ್ಯಮುಖಿ, ಮತ್ 3 ವರ್ಷ ಆದ್ಮೇಲೆ ಅಂದ್ರೆ 9 ವರ್ಷ ಆದ್ಮೇಲೆ ಜ್ವಾಲಾಮುಖಿ. ಈಗ ಜ್ವಾಲಾಮುಖಿ. ಅವಾಗ ಮದುವೆ ಆದ 4 ದಿನ ನೀ ಇಲ್ಲದೆ ನಾ ಇಲ್ಲ ಅಂತ ಕೇಳ್ತಾರ. ನೀ ಇಲ್ಲದೆ ನಾ ಇಲ್ಲ ಅಂತೀವ ಅಂತ. 4 ವರ್ಷ ಅದಕ್ಕೆ ನೀ ಇರ್ಬೇಕು ಇಲ್ಲ ನಾ ಇರ್ಬೇಕು ಅಂದ್ಬಿಡ್ತಾವ. ಸುಮ್ಮನೆ ತಮಾಷೆ ಮಾಡಂಗಿಲ್ಲ, ವಾಸ್ತವಿಕತೆ ಇದ್ದೇನು. ಆಮೇಲೆ ಜಗತ್ನಾಗ ಯಾರಿಗೆ ಯಾರಿಲ್ಲ. ಸಿದ್ಧಾರ್ಥ ಶಿಷ್ಯ ಬಸವಣ್ಣಪ್ಪ ಅಂತ ಹೇಳಿ 7 ವರ್ಷಕ್ಕ ಅವನಿಗೆ ಹಾವು ಕಚ್ಚಿ ಸಾವಾಗಬೇಕಾಗಿ ಅವ್ನು ಹಣೆ ಬರಂಗಿತ್ತು. 7 ವರ್ಷ. ಆದ್ರೆ ಸತ್ಕುರುನಾಥನ ಕೃಪೆಯಿಂದ 70 ವರ್ಷ ತರಿತರ. ಒಂದೊಂದಿಷ್ಟು ದಿನ ಹೇಳ್ತೀನಿ ಕೇಳಿ, ಭಾಳ ಚಂದ ಐತಿ, ಭಾಳ ಅದ್ಭುತ ದಿನ ಆಯ್ತು.
ಹಾಳ ತುಂಟ ಇತ್ತಂತ ಹುಡುಗ ತುಂಟ ಅಂದ್ರೆ ಅರ್ಥ ಆಗ್ತದ. ಅವ್ 12 ದೇವ್ರಿಗೆ ಹರಕಿ ಹೊತ್ತು ಹಾಡಿರ್ತಾವ ನೋಡ್ರಿ. 12 ದೇವ್ರ ಗುಣ ಇರ್ತವ ಅವಕ್ಕ. ಹಣಮಪ್ಪ ಹೋಗಿರ್ತಾರ, ಆ ಹಣಮಪ್ಪ ಗುಣ ಇರ್ತದ ಅದಕ್ಕ. ದುರ್ಗವ್ ಹೋಗಿರ್ತಾರ, ದುರ್ಗವ್ರ ಗುಣ. ಎಲ್ಲ 12 ದೇವ್ರ ಗುಣ ಕೆಟ್ಟ ಅಡ್ವಾನ್ಸ್ ಇರ್ತದ ಹುಡುಗ. ಅಲ್ಲಿ ಕೇರಿ ಜಾತ್ರೆ ಅಂತ ಮಾಡ್ತಾರೆ ಗೌರಿ ಹುಣ್ಣಿಮೆಗೆ. ಹ್ಯಾಂಗ ನೀವು ಎಲ್ಲಾ ಚಂದನ ಅಡಿಗೆ ಮಾಡಿಕೊಂಡು ಸರ್ಗಚ್ಚಲ ಕೂತಿಲ್ಲ ಹಾಂಗ ಇಡೀ ಹುಬ್ಬಳ್ಳಿ ಜನ ಎಲ್ಲ ಕರ್ಚಿಕಾಯಿ, ಎಳ್ಳು ಹಚ್ಚಿದ ಚಜ್ಜಿ ರೊಟ್ಟಿ, ಪುಂಡಿ ಪಲ್ಯ, ಭತ್ತ ಚಟ್ನಿ, ಏನ್ ನಾನಾ ನಮನೆ ಅಡಿಗೆ ಎಲ್ಲ ಮಾಡಿಕೊಂಡು ಗುಟ್ಟ್ಯಾಗ ಕಟ್ಕೊಂಡು ಬುಟ್ಟಿ ಜಾತ್ರೆ ಎಲ್ಲ 100 ಮಂದಿ ಬುಟ್ಟಿ ಹೊತ್ಕೊಂಡು ಸಿದ್ಧಾಶ್ರಮಕ್ಕಂದ್ರೆ ಸಿದ್ಧಾರ್ಥ ಮಠಕ್ಕೆ ಬರ್ತಿದ್ರು. ಅಲ್ಲಿ 2 ಕೆರೆಗಳಿತ್ತು. ಒಂದು ಬಟ್ಟೆ ಕುಡ್ಲಿಕ್ಕೆ ಸ್ನಾನ ಮಾಡ್ಲಿಕ್ಕೆ ಬಳಸ್ತಿದ್ರು, ಒಂದು ನೀರು ಕುಡಿಲಾಕ ಬಳಸ್ತಿದ್ರು. ಎಲ್ಲರೂ ಬಂದಾರ, ಎಲ್ಲರೂ ದಾಸೋಹ ಮಾಡ್ಯಾರ, ಊಟ ಮಾಡ್ಯಾರ. ಊಟ ಆದ್ಮೇಲೆ ಗಿಡದ ಬುಡಕ, ಕೆಲ್ಲಿ ಗಿಡದ ಬುಡಕ ಅಲ್ಲಲ್ಲಿ ಮನ್ಕೊಂಡಿದ್ದಾರ ಪೇರೆಂಟ್ಸು, ಹಿರಿಯರೆಲ್ಲ. ಇವು ಹುಡುಗರು ಇವಕ್ಕೆ ನೀತಿ ಬರಂಗಿಲ್ಲ. ಬಂದಿಲ್ಲ ನೋಡ್ರಿ, ಇನ್ನೂ ನೀತಿ ಬಂದಿಲ್ಲ, ನೀತಿ ಬರಂಗಿಲ್ಲ. ಎಲ್ಲ ಹಿರಿಯರು ಮನ್ಕೊಂಡಿದ್ರು. ಇವು ಹುಡುಗರು ಇದ್ವಲ್ಲ, ಇವು ಆಡ್ಕೋಂತ ಮಧ್ಯಾಹ್ನ 10 ಮಣಗುಟ್ಟು ಕ್ಯಾರಿ ಒಟ್ಟ ಇಳದ ಕೆಳಗ ಆಡ್ಕೋತ ಹೋಗಿದ್ದು. ಅಲ್ಲಿ ಹಸಿರು ಹುಲ್ಲು, ಸೂರ್ಯ ಮುಳುಗುವ ಸಮಯ, ಎಳೆ ಬಿಸಿಲು. ಒಂದು ಘಟ ಸರ್ಪ, 7 ಹೆಡೆ ಸರ್ಪ, 3 ಮಾರು ಉದ್ದ ಘಟ ಸರ್ಪ ಹೆಡೆ ಎತ್ತಿ ಆಡ್ತಿತ್ತು. ಇವ ಬಸ್ಯ ಇದ್ನಲ್ಲ, ಅದ ಹೇಳಿದ ನಿಮ್ಗೆ ಬಸ್ಯ. ಅಡ್ವಾನ್ಸ್ ಕ್ಯಾಟ್ ಅಡ್ವಾನ್ಸ್ ಬಸ್ಯ. ಹಾವು ನೋಡಿ ಹುಡುಗರೆಲ್ಲ ಹಾವು ಅಂತ ಹೇಳಿದ್ರೆ ಹಿಂದಕ್ಕೆ ಸರಿಸಿದ್ರ. ಇದು ಅಡ್ವಾನ್ಸ್ ಕ್ಯಾಟ್ ಉಡಾಳ ಹುಡುಗ ಬಸ್ಯ ಕಲ್ಲು ತಗೊಂಡು ಹುಡಿತಂತ. ಹಾವು ಸಿಟ್ಟಿಗೆ ಅಷ್ಟು ಹುಡುಗರು ಅದಾರಂದ್ರೆ ಎಲ್ಲಾ ಹುಡುಗರನ್ನ ಕೊಡುತ್ತು. ಹಾವ ಓಡಿ ಬಂದು ಈ ಹುಡುಗರು ಹುಡುಗನ್ನ ಬಂಧಿಸಿ ತನ್ನ ಬಾಲದಿಂದ ಮೈ ತುಂಬಾ ಕಡಿಲಾಕತ್ತಾದ ಹಾವ ಘಟಸರ್ಪ. ಹುಡುಗ ಚೀರಾಡ್ತಾ ಇದೆ, ಒದಾಡ್ತಾ ಇದೆ. ಹಾವಿನ ಬಂಧನದಿಂದ ಯಾರು ಬಿಡಿಸೋರು? ಹುಡುಗರೆಲ್ಲ ಓಡು ಹಾವು 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 ವರ್ಷ ಹಾವು ಕಡಿಲಾಕತ್ತಾದ ಹಾವು ಅಂತೇಳಿ ಓಡು ಹಾವು ಹುಡುಗಿಗಳು ಬಿಡಕ, ದೇವ್ರ ಬಿಡಕ, ಮರದಗಳ ಬಿಡಕ ಮಲ್ಕೊಂಡಂತವ್ರು ಹಾವು ಅಂದ್ರೆ ಎಲ್ಲಿ ಹಾವು. ಎಲ್ಲಾರು ಎದ್ದು ಓಡೋಡಿ ಬಂದ್ರು. ಹುಡುಗನ ಸುತ್ತ ಹಾಕ್ಯಾರ, ಹಾವು ಕಡಿಲಾಕತ್ತದ. ಎಲ್ಲರೂ ಹುಡುಗನ ಬಿಡಿಸ್ರು. ಹುಡುಗನ ಯಾರು ಸಮೀಪ ಹೋಗಲು. ಹಾವಿನ ಬಂಧನದಿಂದ ಬಿಡಿಸ್ಲಿಕ್ಕೆ ಯಾರು ಸಮೀಪ ಹೋಗ್ತಾ ಇಲ್ಲ. ಎಲ್ಲರೂ ದೂರ ನಿಂತಾರ. ಹುಡುಗನ ಬಿಡಿಸ್ರಪ್ಪ, ಹುಡುಗನ ಬಿಡಿಸ್ರಿ ಅಂತಾರ. ಯಾರು ಸಮೀಪ ಹೋಗ್ತಾ ಇಲ್ಲ. ತಂದೆ ತಾಯಿ ಬಂದ್ರು, ನನ್ನ ಮಗನ ಕಾಪಾಡ್ರು ಯಪ್ಪ. ಯಾರ ಹೋಗಿ ಹಾವಿನ ಕೈಯನ್ನು ಬಿಡಿಸ್ಕೊಳ್ರು ಯಪ್ಪ. ತಾ ಹೋಗಳು ಯಾರ ಹೋಗ್ರಿ. ಗಂಡಗಂತಾಳ ನೀವರ ಹೋಗ್ರಿ. ನಾ ಹೋಗಿ ನಾನು ಆ ಕಡೆ ಹೋಗ್ಲೇನಮ್ಮ, ನೀವ ಯಾಕೆ ಅದಕ್ಕೆ ಹೊಡಿಬೇಕು? ನೀವು ಹಾದ್ರೆ ಮತ್ತೆ ಹಾಡಿಮಲ್ಲ ಹೌದವ. ಅಲ್ಲ ನೀವು ಸುಮ್ಮನೆ ತಮಾಷೆ ಮಾಡಂಗಿಲ್ಲ, ವಾಸ್ತವಿಕತೆ ಹೇಳ್ತೀನಿ ನಿಮಗೆ. ಈ ಹಾವಂದ್ರೆ ಏನು? ಬರ ಒಬ್ಬನ ಹಾವ ಸುತ್ತಾಕಿದೆ ಅಂತಲ್ಲ. ಮೃತ್ಯುವೆಂಬ ಸರ್ಪ, ಹಾಲವೆಂಬ ಸರ್ಪ ನಮ್ಮೆಲ್ಲರನ್ನ ಬಂಧಿಸೋಣ. ಯಾರು ಬಿಡಿಸೋರು? ಯಾರು ಬಿಡಿಸೋರು? ಯಾರು ಬಿಡಿಸೋರು? ಸಾವಿನಿಂದ ನಿಮ್ಮನ್ನು ಪಾರು ಮಾಡೋರು ಯಾರು? ಮೃತ್ಯುವಿನಿಂದ ನಿಮ್ಮನ್ನು ಯಾರು ಪಾರು ಮಾಡೋರು? ಯಾರಪ್ಪ? ಎಲ್ಲರೂ ದೂರ ನಿಂತಾರೆ, ಪ್ರಯತ್ನ
ಮಾಡ್ತಾರೆ, ಯಾರು ಸಮೀಪಕ್ಕೆ ಬರ್ತಾ ಇಲ್ಲ. ಆ ಹುಡುಗರಿಗೆ ಬಡಿಸ್ಕೊಳ ಬಾ ಅಂತಾರ, ಯಾರು ಹಾವಿನ ಸಮೀಪಕ್ಕೆ ಹೋಗ್ತಾ ಇಲ್ಲ. ಯಾರೋ ಸಾಧುಗಳು ಸಿದ್ದಾಡಪ್ಪಗ ಸುದ್ದಿ ಮಾಡಿಸಿದ್ರು. ಶೇರ ಮಂದಿರದಲ್ಲಿ ಬರ್ಕೊಂಡಂತ ಸಿದ್ದಾಡಪ್ಪನವರು, ಕೈಪಾದವಾಗಿರುವಂತ ಸಿದ್ದಾಡಪ್ಪನವ್ರು ಮೈ ಮೇಲೆ ಅರಿವೆ ಪರವೆ ಇಲ್ಲ. ಹಾವ ಬದ್ಧಿಸಿದ ಹುಡುಗನನ್ನ ಅಂದಾಗ ಹಾಗೇ ಎದ್ದು ಓಡೋಡಿ ಬಂದ ಸಿದ್ದಾಡಪ್ಪನವರು. ಹಾಗೆ ಗರುಡ ಬಂದಾಗ ಹಾವ ಮೆತ್ತಗೆ ಆಗ್ತದಲ್ಲ, ಸಿದ್ದಾಡಪ್ಪ ಬಂದಾಗ ಹೆಡೆ ಎತ್ತಿದ ಹಾವ ನೆಲಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡ್ತಾನ ಅನ್ನೋ ಒಂದು ಬಾಗುತ್ತಂತ ಸಿದ್ದಾಡಪ್ಪನವರು ಎಲ್ಲಾ ಜನಗಳನ್ನ ಸರಿಸಿ, ಎಲ್ಲಾ ಜನಗಳಿಗೆ ತಂದೆ ತಾಯಿಗಳಂದ್ರಂತ ಇವರೆಲ್ಲ ತಂದೆ ತಾಯಿ ಬಂಧು ಬಳಗ ಯಾರ ಆಪತ್ತಿನಾಗ ನಿನಗಾಗುವವರಿಲ್ಲ ಹುಡುಗನಿಗಂದ್ರಂತ. ತಂದೆ ತಾಯಿ ಬಂಧು ಬಳಗ ಮೃತ್ಯು ಸರ್ಪವನ್ನ ಕಾಲ ಸರ್ಪವನ್ನ ಯಾರಪ್ಪ ಬಿಡಿಸೋರು? ಸರಿ ಶಾಣರದೆ ಸರಿ ಅನ್ಕೊಂತ ಸಿದ್ದಾಡಪ್ಪನವ್ರು ಹೋಗಿ ಒಂದು ಕೈಯಿಂದ ಬಲಗೈಯಿಂದ ಹಾಮ ಹಿಡಿದು ಎಡಗೈಯಿಂದ ಹುಡುಗನ ಹಿಡಿದು ಬಿಡಿಸಿದ್ರಂತ. ಹುಡುಗನ್ನ ಬಿಡಿಸಿ ಭೂಮಿ ಮೇಲೆ ಹಾಕಿದ್ರು, ಬಾಯಿ ಒಳಗೆ ಬುರುಗು ಬಂದು ಹುಡುಗ ಸತ್ತು ಹೋಗಿ ಹಾವನ್ನು ಒಯ್ದು ದೂರ ಒಯ್ದು ಬಂದ್ರು ಸಿದ್ದಾಡಜ್ಜ. ಹಾವ ದೂರ ಒಗೆದು ಬಂದ ಮೇಲೆ ಎಲ್ಲರೂ ನನ್ನ ಪಶು ನನ್ನ ಮಗ ಈಗ ಓಡಿ ಬರ್ತಾಳವ್ವ. ಓಡಿ ಬಂದು ತೊಡೆ ಮೇಲೆ ಹಾಕೊಂಡು ಹೋಯ್ತ್ರೋಯಪ್ಪ ನನ್ನ ಮಗ ಅಂತಳಕತ್ತಿದ್ದು. ಸಿದ್ದಾಡಪ್ಪ ಎಂಥ ಮಹಾಪುರುಷ ಮಹಾತ್ಮ. ಜೋಳಿಗೆ ಒಳಗಿನ ಭಸ್ಮವನ್ನ ಮೈ ತುಂಬ ಸವರಿಸ್ತಾ ಆ ಯಾವ ಹುಡುಗರು ಮೈ ತುಂಬ ಕೈ ಎಡಿಸ್ತಾ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಮಂತ್ರ ಜಪ ಮಾಡ್ತಾ ಎದಿ ಮೇಲೆ ಬಡದು ಹೇಳ್ತಮ್ಮ ಎಷ್ಟೊತ್ತು ಮಲಗಿತಿ ಅಂದ್ರ ಸತ್ತ ಹುಡುಗ ಪಟ್ಟಂತ ಎದ್ದು ಕುಂತಿದ್ದು. ಹಾವು ಕಚ್ಚಿ 7 ವರ್ಷಕ್ಕೆ ಅಪಮೃತ್ಯು ಹೊಂದಬೇಕಾಗಿತ್ತು. ಗುರು ಕೃಪೆಯಿಂದ ಇವ ಇನ್ನ 70 ವರ್ಷ ಬದುಕ್ತಾನ ಅಂತ ಹೇಳಿದಂತ. ನಾನು ಈ ಕಥೆ ಹೇಳ್ತಾ ನಿಮಗೇನ್ ತಿಳಿಸಬೇಕಾಗಿದೆ ಅಂತ ಕೇಳಿದ್ರೆ, ಪ್ರಸಂಗ ಬಂದಾಗ ಎಲ್ಲರೂ ದೂರ ಆಗಿದ್ದಾರೆ. ಯಾರಪ್ಪ ನಮ್ಮನ್ನ ಕೈ ಹಿಡಿದು ಕಾಪಾಡುವಾತ ಅಂದ್ರೆ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಬಾಳ ಚಂದ ಹೇಳಿದ್ರು. ತಂದೆ ಅಂದ್ರ ನೀನ, ತಾಯಿ ಅಂದ್ರ ನೀನ, ಬಂಧು ಅಂದ್ರ ನೀನ, ಬಳಗ ಅಂದ್ರ ನೀನಲ್ಲದೆ ಯಾರಿಲ್ಲ. ಸದ್ಗುರುನಾಥ ಪರಮಾತ್ಮ ನಿಜವಾದ ಬಂಧ ಬಳಗ ಅಂದ್ರೆ ಅವರೇ. ಇವ ಹಣ್ಣ ಹೆಣ್ಣ ಮಣ್ಣ ಇವರು ನನ್ನವರು ಅಂತಾರೆ. ಆದ್ರಿಂದ ಅಲ್ಲವರಂದ್ರು ಭೂಮಿ ನಿನ್ನ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಮನೆ ಕಟ್ಟಿದ ಗುಂಪೆ ಅಂತದಂತ ಹೆರವರ ಮನೆಯೊಳಗೆ ತನ್ನ ಮನೆ ಮಾಡಿ ನನ್ನ ಮನೆ ಅಂತದಂತ. ಇವನು ನೋಡು, ನನ್ನ ಹೊಲ ನನ್ನ ಮನೆ, ಸಾವುಕಾರ ಮನೆ ಕಟ್ಟಿದ್ದ, ಅಲ್ಲ ಉಳಿದೋದು ಕಟ್ಟಿ ಮನೆ ಕಟ್ಟಿದ್ದ, ಭಾರಿ ಮನೆ ಕಟ್ಟಿದ್ದ, ಮನೆ ಶಾಂತಿ ಮಾಡ್ದ. ಮನ್ಯಾಗ ಹೋಗಿ 3 ತಿಂಗಳಾಗಿಲ್ಲ ಸತ್ತ. ಈ ಸಾವುಕಾರ ನಾವು ಹೋಗ್ಬೇಕ್ರಿ. ಹೋಗಿದ್ದೆ ನಾನು, ಭಾಳ ತ್ರಾಸ ಅನಿಸ್ತ ನನಗೆ. 3 ವರ್ಷ 3 ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿದ್ದ. ಒಂದು 10 ವರ್ಷರ ಬದುಕಿದ್ರೆ ಎಷ್ಟು ಚಲೋ ಇರ್ತಿತ್ತು ಪಾಪ. ಹಿಂಗ ಮನಿ ಪ್ರವೇಶ ಆಗಿ ಹಾಂಗ ಹೋಗಿಬಿಟ್ಟ ಸಾವುಕಾರ. ಅವನು ಮನಿ ಬಿಟ್ಟು ಹೊರಗೆ ಹಾಕೋದಕ್ಕೆ ನಮಗೂ ಭಾಳ ತ್ರಾಸ ಅನಿಸಿ ನೋಡು ಜನ ಮನಿ ಹೆಂಗದಾರ. ನಾ ಎಲ್ಲ ನೆಂಟರು ಬಂದು ಒಳಗ ಅವ್ರಿಗೆ ಹೇಳ್ದೆ, ಸಾವುಕಾರ ಮನಿನಾಗ ಎಷ್ಟು ಪ್ರೀತಿ, 3 ವರ್ಷ ಕಷ್ಟಪಟ್ಟು ಕಟ್ಟಿಸ್ಯಾನ. ಇವನು ಸುಡುಗಾಡ್ದಾಗ ಹೋಯ್ದು ಹುಣೋದು ಬೇಡ, ಮನ್ಯಾಗ ಇರ್ಲಿ, ಇಲ್ಲೇ ಪಡ್ಸಲಾಗ ಹುಣೋದು ಅಂತಂದೆ ನಾ. ಇತಿಹಾಸದಾಗ ಒಬ್ಬರ ಮನ್ಯಾಗ ಇಟ್ಕೊಂಡದು ನೋಡಿ ನೀವು. ಹೇಳ್ತಾಳ ಕಟ್ಟಿದ್ದು ಮನ್ಯಾಗ ಹುಣಬೇಡ್ರು ಯಪ್ಪ, ಸಣ್ಣ ಮಕ್ಕಳು ಅದಾವ್ರು. ಯಾರು ನೀವು ಇಟ್ಕೊಳಂಗಿಲ್ಲ, ಹೊರಗೆ ಹಾಕ್ತಾರೆ. ಅದಕ್ಕೆ ಅವರಾದ್ರು ಎಲ್ಲ ಪರಮಾತ್ಮವಾಗಿ ಬದುಕಬೇಡ. ಯಾವುದು ಹೊನ್ನು ಹೆಣ್ಣು ಮಣ್ಣು ಇದೇ ಜೀವನದ ಗಳಿಕೆ ಅಲ್ಲ.
ಜೀವನದ ಗಳಿಕೆ ಅಂದ್ರೆ ಏನು? ಪರಮಾರ್ಥ ಸಾಧನೆ ಜೀವನದ ಗಳಿಕೆ. ಅದಕ್ಕೆ ಬಂದ್ರು ನಾರಿ ಹೊನ್ನು ಮಣ್ಣೆ ಪಾರಮಾರ್ಥವಾಗಿ ಜೀವನದ ಪರಮ ಗುರಿ. ಪಾರಮಾರ್ಥವಾಗಿ ಅದರಲ್ಲಿ ಜೀವನದ ಪರಮ ಗುರಿ, ಜೀವನದಲ್ಲಿ ಸಾಧಿಸಬೇಕಾದದ್ದು ಇವು ಅಂತ ತಿಳ್ಕೊಂಡು ಅವಕಾಗಿ ಬದುಕಬೇಡ. ಕ್ರೂರ ಮದನ ಸಂಚಾರಿಯಾದವನ ಮನಸ್ಸಿನ ತುಂಬ ಬರೀ ಕಾಮ ವಾಸನೆಯ ತುಂಬಿಕೊಂಡು ಬದುಕುವಂತ ಇವನಿಗೆ ಮಾರಿತ್ತು ಹಿಂಗ ಉಗುಳ್ರಿ. ಹಂಗ ಉಗುಳ್ಬೇಕು ಹಂಗ ಬೇಕಾದ್ರೆ ಗುಟ್ಕ ಹಾಕೊಂಡು ಉಗುಳ್ರಿ. ಗುಡ್ಕ ನಿಂತೀವಿ ಇದು ಉಗುಳ್ರಿ. ಎಷ್ಟು ಉಗುಳಿದ್ರು ನಾಚಿಗೆ ಬರಲ್ದು, ವರ್ಷವಂತದ ಹಂಗೆ ಹೊತ್ತು ಯಾವ ಕಾಳ ಬಂದಿದ್ದೀರ ಅಂತ ಹೇಳಿ ಮುಗಿಸ್ಬಿಡ್ತೀನಿ. ಹಾಳ ಬಂದ ಬ್ಯಾಸಿಗೆ ದಿನ ಮಾಲಕ್ಕ ಮನೆ ಹೊರಗೆ ಅಂಗಳದಾಗ ಮಲ್ಕೊಂಡಿದ್ದ ಪಡ್ಸದಿ. ಇವ ಹೋದ ರಾತ್ರಿ ಮನ್ಯಾಗ ಕಳು ಮಾಡಕ್ ಹೋದ. ಸಾವುಕಾರ ಕಾಳ ಬಂದ ಯಾಸರಾಗ್ಯದ ಆದ್ರೂ ಸುಮ್ಮನೆ ಮಲ್ಕೊಂಡಿದ್ದು ಸಾವುಕಾರ. ಇದು ಮಳ್ಳ ಕಾಳ ಏನ್ ಮಾಡಿತ್ತು, ಚಲೋ ಹೊಸ ಗೊಂಗಡಿ 6,000 ರೂಪಾಯಿ ಗೊಂಗಡಿ ಪರ್ಸರಿ ಗಗ್ಗರಗಟ್ಟಿಗಿಟ್ಟು ಕಳು ಮಾಡಕ್ ಹೋದಂತ ಒಳಗ. ಇವ ಸಾವುಕಾರ ಅವನು ಗೊಂಗಡಿ ಬುಡಕ್ ಹಾಕೊಂಡು ಮಲ್ಕೊಂಡ. ಕಳ್ಳ ಮನ್ಯಾಗ ಹೋದ್ರ ಆರಾಮ್ ಮಲ್ಕೊಂಡ. ಯಾಕ ಚಂದನ ಹಗರತ್ ಬೆಳಕಿನ ಹುಡುಕಾಡಿ 2 ರೂಪಾಯಿ ಸಿಕ್ಕಿದ್ ನಮಗೆ ಬಿಡಿಸಲಕ್ಕ. ಇವ ರಾತ್ರಿ ಕತ್ಲಾಗ ಏನ್ ಹುಡುಕಾಡಿ ಅವನು ಗೊಂಗಡಿ ಬುಡಕ್ ಹಾಕೊಂಡು ಆರಾಮ್ ಸಾವುಕಾರ ಮಲ್ಕೊಂಡಂತ. ಇದು 2 ತಾಸು ಹುಡುಕಾಡಿ ಕಳ್ಳ ಏನೂ ಸಿಗಲ್ದು. ಹೊತ್ತು ನೋಡ್ಲಾಕ್ ಬಂತು. 4 ಗಂಟೆ ಆಯ್ತು. ಹೋಗು ನಿನ್ನ ನಮ್ಮ ಗೊಂಗಡಿ ತಗೊಂಡಂತ ತಿಳ್ಕೊಂಡು ಹೊರಗೆ ಬಂದು ನೋಡ್ತಾನ. ಗೊಂಗಡಿ ಸಾವುಕಾರ ಬುಡಕ್ ಹಾಕೊಂಡು ಮಲ್ಕೋಣ. ಯಾಕ್ಸರದ ಕಳ್ಳಂದ ಸಾವುಕಾರ ನಿತ್ಯ ಹಚ್ಚಿದನ ಹಾಂಗ ಉಳಿಸಿ ನಮ್ ಗೊಂಗಡಿ ತಗೊಂಡ್ ಹೋಗು ಅಂತ ಹೇಳಿ ಪಡಸಲಿ ಗಗ್ಗರಗಟ್ಟಿ ಅಂತಿರ್ಲ ಅದಕ್ಕೆ ಏನಂತ ಗಗ್ಗರಗಟ್ಟಿ ಮೂಲ್ಯಾಗ ಕವನ್ಯಾಳ ಕುತ್ಕೊಂಡ. ಸಾವುಕಾರನ್ನ ಕಳ್ಳ ಕಂಬಳಿ ಸಲುವಾಗಿ ಕುಂತಾನ. ಇವನು ಕಳಿಸ್ಬೇಕಂತ ಹೇಳಿ ಎದ್ದು ಕುಂತು ಕಿಚಿಕ್ಕಂತ ತಗೊಳ್ಳದ. ಅಮೂಲ್ಯ ಕುಂತಿದ ಅವನು ಮಾರಿನಾರ ಹೋಗಿ ಬಿಡುವ ಕಿಚಿಕ್ಕಂತ ತಗೊಳ್ಳದ. ಅವ ಒರೆಸ್ಕೊಂಡು ಮತ್ತೆ ಕುಂತ, ಮತ್ತೆ ಹೋಗಳದ, ಮತ್ತೆ ಕುಂತ. ಸಾವುಕಾರ ಅಂದ್ರೆ ಈ ಚಿಕ್ಕ ಉಳಿದ್ರ ಬಿಗೇರ ಕಾಣೋದಲ್ಲ, ಒಂದೆರಡು ತಂಬಾಕು ಹಾಕೊಂಡು ಹೋಗ್ಕೊಳಮ್ ಅಂತ ಹೇಳಿ ತಂಬಾಕು ಹಾಕೊಂತಾರಲ್ಲ. ಎಲ್ಲಿ ತಂಬಾಕು ಅಷ್ಟೊಂದು ನಮ್ಮ ಮಹಾರಾಷ್ಟ್ರದಾಗ ಅಕ್ಕಲ್ಕೋಟ ತಾಲೂಕದಾಗ ಆ ಒಣ ತಂಬಾಕರ ಸುಣ್ಣ ಹಾಕಿ ತಿಕ್ಕಿ ಹಿಂಗ್ 3 ಸಲ ಬಿಡಿತಾರ. ಬಿಡ್ತೀರ 3 ಸಲ ಯಾಕೆ ಬಿಡಿತಾರ ಗೊತ್ತಾ? ನೀವು ಪ್ರಾಮಿಸ್ ಮಾಡ್ತಾರಂತ. ಪ್ರಾಮಿಸ್ ಏನಂತ ಪ್ರಾಮಿಸ್ ಮಾಡ್ತಾರೆ? ಅವ್ರು ಬಿಡ್ತೀನಿ, ಅಪ್ಪಗೆ ಬಿಡ್ತೀನಿ, ಕೇಳ್ತಿ ಬಿಡ್ತೀನಿ, ನೀನು ಬಿಡಂಗಿಲ್ಲ ಅಂತ ಹೇಳಿ ಪ್ರಾಮಿಸ್ ಮಾಡಿ ಹಾಕೊಂತಾರಂತ. ಹಾಂಗ ಇವನು ತಂಬಾಕು ಹಾಕೊಂಡು ಚಿಕ್ಕಂತ ಉಗುಳ್ತಿದ್ದ. ವರ್ಷವಂತಿದ್ದ ಕುಂದಿರ್ತಿದ್ದವ ಹಂಗೆ ಉಗುಳಿ ಸಾಕಾಯ್ತು. ಎಷ್ಟು ಉಗುಳಿದ್ರೆ ಎದ್ದು ಹೋಗೋದಿದು ನಾಚಿಗೆ ಮನುಷ್ಯ. ಇವ ಶೆಟ್ಟ ಮಂದಿ ಈ ಸಲ ಅವ್ರಿಗೆ ಉಗುಳಿದಂತ ಪಕ್ಕಕ್ಕೆ ಹೆಣ್ತಿ ಮಲ್ಕೊಂಡಿದ್ದು. ಆಕಿ ಉಗುಳ ಆಕಿ ಎದ್ದು ಕುಂತು ಬುದ್ಧಿ ಐತಿ ನಿನಗ, ಹೆಂಗ್ ಉಗುಳ್ಬೇಕು, ಹ್ಯಾಂಗ ಉಗುಳ್ಬೇಕು, ಯಾರಿಗೆ ಉಗುಳ್ಬೇಕು ಬೈಲಾಕ್ ಹತ್ತಿದ್ದು. ಇವ ಗಂಡನಂತ ನಿನಗ ಒಂದ್ಸಲ ಉಗುಳಿ ಕಿರಿ ಕುಂತಾರಲ್ಲ ಉಗುಳಿದ್ರು ಒರೆಸ್ಕೊಳ್ತಾರ, ಕುಂದಿರ್ತಾರ. ಹಾಗೆ ಮಹಾತ್ಮರು ಇವರು ನಮ್ಗೆ ಉಗುಳಕ್ ಹತ್ತಾರ. ಬರೇ ಹಣ್ಣು ಹೆಣ್ಣು ಮಣ್ಣೆ ಪಾರಮಾರ್ಥವಾಗಿ ಬದುಕಲಾಕ್ ಹತ್ತೀನಿ. ನಾಚಿದ್ದೇಳಿ ನಾಚಿಗೆ ಐತಿ ನಿನಗ. ನಾವು ನೋಡ್ರಿ ನಿಜಗುಂಡು ಶಾಸ್ತ್ರ ಅಂಬ ವಚನ ಶಾಸ್ತ್ರ, ಭಗವದ್ಗೀತಾ ಇವನ್ನೆಲ್ಲ ತಿಂದು ಅರಿಸ್ಕೊಂಡು ಎಷ್ಟು ಉಳಿದ್ರು ನಾಚಿಗೇಡಿ ಮನುಷ್ಯ. ಇವ ವರ್ಷವಂತರ ಸುಮ್ಕೊಂಡಿರ್ತಾನೆ. ಅದಕ್ಕೆ ಅವ್ರಂತಾರ ಮಾರಿ ಉಗುಳಿ ಏನ್ ಹೇಳ್ತಾ ಇದ್ದಾರೆ? ಹೊನ್ನು ಹೆಣ್ಣು ಮಣ್ಣು ಸಂಪಾದನೆಯೇ ಜೀವನದ ಗುರಿಯಲ್ಲ. ಜೀವನದ ಗುರಿ ಪರಮಾತ್ಮನ ಭಗವಾನನು ಬುದ್ಧಿ ಮಾಡಕೋ ಜೀವನ ಸಾರ್ಥಕವಾಗ್ತದೆ ಅಂತ ಹೇಳಿದಾರೆ ಅಂತ ಹೇಳ್ತಾ ಮಾತಿಗೆ ಮಂಗಲ ಹರವು.